ತವಾದಲ್ಲಿ ಬರೋ ಟೇಸ್ಟು ನೀವು ಎಣ್ಣೆಲ್ಲ ಕರೆದ್ರೆ ಬರಲ್ಲ. ಮೀನಿಗೆ ಫುಡ್ಡು ಆಯ್ತು. ಆಮೇಲೆ ಇದು ಮೈದಾ, ಇದು ಹಿಂಡಿ. ಆಯ್ತು. ಆಮೇಲೆ क्या नहीं वैसा आता वैसा भी. ಇದು ಹಿಂಡಿ, ಬಿಸ್ಕೆಟು, ಪಾನಿಲ್ಲ ಜಪಟದ್ರ. ಮೀನು ಹಿಡಿಯೋಕ್ಕೆ ನಮ್ಮ ಬಾವ ಅವ್ರು ಬಂದರೆ ಅಲ್ಲಿ ಜೂಮ್ ಹಾಕ್ರಿ. ನಮ್ಮ ಚಿಕ್ಕ ಬಾವ ಬಂದಿದ್ದಾರೆ. ಚಿಕ್ಕ ಬಾವ ವೇಸ್ಟ್ ಅಲ್ರಿ. ಅಜೈತ್ವಾರ ಆಮೇಲೆ ಬೇಕಾರ್ ಅನ್ನೋ ಥರ ಹೋಗ್ತಾ ಇದ್ದೀವಿ. ಆಯ್ತು. ಆಮೇಲೆ ಫೈನಲಿ ಒಂದು ಎಗ್ ಹಾಕ್ತಿದ್ದೀವಿ ಇದರಲ್ಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಚಳ್ಳಕೆರೆಯಲ್ಲಿ ಹೋಗೋ ದಾರಿಯಲ್ಲಿ ಈಚಲ್ ಮರ ಇತ್ತು. ಈಚಲ್ ಕಡ್ಡಿ ಮೀನು ಹಿಡಿಯೋಕ್ಕೆ ತುಂಬ ಚೆನ್ನಾಗಿರ್ತವೆ. ಅದಕ್ಕೆ ನಮ್ಮ ಬ್ರದರ್ ಹೇಳಿದ್ರು ಒಂದೆರಡು ಇಲ್ಲೇ ತೊಗೊಂಡೋಗೋಣ, ಅಲ್ಲೇನು ಸಿಗಲ್ಲ ಅಂಥೇಳಿ. ಅದಕ್ಕೆ ನಾನು ನಮ್ಮ ಬ್ರದರ್ ಇಬ್ಬರು ಬಂದು ಅವು ತುಂಬ ಮುಳ್ಳಿರ್ತವೆ ಅದರಲ್ಲಿ, ಅವನ್ನೆಲ್ಲ ಕ್ಲೀನ್ ಮಾಡ್ತಾ ನಿಂತ್ಕೊಂಡಿದ್ವಿ. ಕ್ಲೀನ್ ಮಾಡಿಬಿಟ್ಟು ನಾವು 3 ತೊಗೊಂಡೋದ್ವಿ. ಆಮೇಲೆ ಎರೆಹುಳ ಬಗಿಬೇಕಿತ್ತು. ಅಲ್ಲೇ ಚಳ್ಳಕೆರೆಯಲ್ಲಿ ಯಾರೋ ಪಾಪ ಹೆಲ್ಪ್ ಮಾಡಿದ್ರು. ಚಳ್ಳಕೆ ಎಲ್ಲ ತೊಗೊಂಬಂದು ನನಗೆ ಎರೆಹುಳ ಬಗ್ಕೊಟ್ರು. ನಮ್ಮ ಬ್ರದರು ಅವರು ಆ ಕಡೆ ಬಗಿತಾಯಿದ್ರು, ನಾನು ಅವಣ್ಣ ಯಾರೋ ಬಂದು ಹೆಲ್ಪ್ ಮಾಡಿದ್ರು ಎರೆಹುಳ ಎಲ್ಲ ಬಗೆಯೋಕ್ಕೆ. ಓಕೆ, ಆಮೇಲೆ ಎರೆಹುಳ ಎಲ್ಲ ಬಗ್ಕೊಂಡು ಅಲ್ಲಿಂದ ಹೊರಟ್ವಿ ಮೀನು ಹಿಡಿಯೋಕ್ಕೆ. ಮೀನಿಗೆ ಕುಂತಿದ್ದೀವಲ್ಲೇ, ನಮ್ಮ ಇವರಲ್ಲಿ ಕುಂತಿದ್ದಾರೆ. ಅವ್ರು ಮೊದಲನೇ ಬ್ಯಾಟಿಂಗ್ ಫಸ್ಟು ಜಿಲೇಬಿ ಹೊಡೆದಿದ್ದಾರೆ. ಸೆಕೆಂಡು ಈಗ ನಮ್ಮ ಬ್ರದರ್ 3ನೇದು ಹೊಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಇದು ಅಲ್ಲಿ ಹೊಡೆದಿದ್ದಾರೆ ನೋಡ್ರಿ, ಇದು ಮುಚ್ಚಲ ಗಿರ್ಲ್ ಅಂತಾರಲ್ಲ, ಗಿರ್ಲ್ ಅಂದ್ರೆ ಇದೇನೆ. ಈ ಮೀನಿಗೆ ಏನಂತಾರೆ ಅಂತ ನೀವು ಕಮೆಂಟ್ ಮಾಡಿ. ತಪ್ಪಸ್ಕಂತ ಸೀದಾ ಬಲ್ಲ. ಮೀನು ಎಲ್ಲಿ ಹಿಡ್ಕೊಂಡ್ ಬಂದಿದ್ದೀರಾ ಪೂಚ್ನಾತು ಸೀದಾ. ಮೀನ್ ಎಲ್ಲಿ ನೀ ಎಲ್ಲಿ ಕಟ್ ಹೋಗ ಸೀದಾ ಪೂಚ್. ಮೀನ್ ಎಲ್ಲಿ ಹಿಡ್ಕೊಂಡ್ ಬಂದಿಲ್ಲ, ನಾವು ಬಂದಿಲ್ಲ ಹೋಗ್ರಿ. ಮೀನ್ ಎಲ್ಲಿ ಹಿಡ್ಕೊಂಡ್ ಬಂದಿಲ್ಲ. ಕರಿಯಪ್ಪನ ಕಟ್ಟೆಯಲ್ಲಿ. ಕರಿಯ ಇಲ್ಲಿದೆ, ಕಟ್ಟೆ ಎಲ್ಲಿದೆ? ಕಟ್ಟೆ ಕೆಳಗಿಂದ ಹೋದ್ರೆ ಸಿಗುತ್ತೆ ಕಟ್ಟೆ. ಎಲ್ಲಿ ಕಟ್ಟೆ? ಕಟ್ಟೆ ಎಲ್ಲಿದ್ಯಾ? ಇಲ್ಲಿ. ಯಾವ ಇವೆಲ್ಲ ನಿಮ್ಗೋಸ್ಕರ ತಮ್ಮಂದಿರೋದು, ನೀವು ದೊಡ್ಡವರಾಗ್ಲಿ ಅಂತ ತಿಂದು. ಆಯ್ತು. ಆಮೇಲೆ ಮುಂದ ಹೇಳು ಮುಂದ. ಯಾವ ಊರಲ್ಲಿ? ಅದೇ ಅವ್ರು ಹೇಳಿದ್ರಲ್ಲ ಕರಿಯಪ್ಪನ ಕೆರೆ. ಕರಿಯ ಎಲ್ಲೈತೆ? ಕರಿಯ ನಾನು ನಿಂದೆ ಇದ್ದಾನೆ. ಕಟ್ಟೆ ಅಲ್ಲೇ ಇದೆ. ತವಾದಲ್ಲಿ ಬರೋ ಟೇಸ್ಟು ನೀವು ಎಣ್ಣೆಲ್ಲ ಕರೆದ್ರೆ ಬರಲ್ಲ. ತವಾ ಫ್ರೈ ಮಾಡಿಬಿಟ್ಟು ಮಸಾಲೆ ಹಾಕಿ ಮೇಲ್ಗಡೆ ಒಂಚೂರು ಗ್ರೀನ್ ಮಸಾಲೆ ಅಂತ ಮಾಡ್ತೀವಿ. ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, 1-2 ಕಪ್ಪು ಮೆಣಸಿನ್ಕಾಯಿ, ಮೆಣಸು ಕರಿಮೆಣಸು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಟೇಸ್ಟೇ ಬೇರೆ, ಅಲ್ಟಿಮೇಟ್ ಟೇಸ್ಟ್. ಇದು ಹಸಿರು ಮಸಾಲೆ ಐತಲ್ಲ, ಲಾಸ್ಟಿಗೆ ಎಂಡಿಗೆ ಹಾಕಬೇಕು. ಇನ್ನೇನು ನಾವು ತೆಗಿತೀವಿ ಅನ್ನೋ ಮುಂಚೆ ಹಾಕಬೇಕು. ಒಂದು ಸರಿ ತಿರುಗಿಸ್ಬೇಕು ಆ ಕಡೆಯಿಂದ ಈ ಕಡೆ. ಸಕ್ಕತ್ತಾಗಿದೆ ಟೇಸ್ಟು. ಇದು ಒಳಗಡೆನೆ ಮಾಡ್ಬೋದಿತ್ತು, ಹೊಗೆ ಜಾಸ್ತಿ. ಇದು ಫ್ರೈ ಹೊಗೆ ಫುಲ್ಲು ಮನೆ ತುಂಬ ಹೊಗೆ ತುಂಬ್ಕೊಳತ್ತೆ. ಅದಕ್ಕೆ ಸೌದೆ ನೆಂದಿದ್ದಾರೆ, ಆದ್ರೂ ಹಂಗೆ ಹಿಂಗೆ ಮಾಡಿ ಹಾಕ್ತಾ ಇದ್ದೀವಿ. ಒಲೆ ರುಚಿನೇ ಬೇರೆ. ಒಲೆ ರುಚಿನೇ ಬೇರೆ ಬರುತ್ತೆ, ಅದು ಬೇರೆ.